ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಪನ್ನೀರ್ ಮಟರ್ ಪಲಾವ್ ಹೇಗೆ ಮಾಡುವುದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ಒಂದು ಕುಕ್ಕರ್ ತಗೊಳ್ಳಿ, ಅದರಲ್ಲಿ 4 ಟೇಬಲ್ ಸ್ಪೂನಷ್ಟು ಆಯಿಲು ಅಥವಾ ಬೆಣ್ಣೆ ಯಾವುದಾದ್ರೂ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು 4 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಅದಕ್ಕೆ ಒಂದು ಪಲಾವ್ ಎಲೆ, ಸೋಂಪು, ಆಮೇಲೆ ಚಕ್ಕೆ, ಲವಂಗ, ಫ್ಲವರು ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಬೇಕು. ಅದಾದಮೇಲೆ ಕರಿಬೇವು, ಒಂದು ಎಸಳು ಮತ್ತು 4-5 ಅಷ್ಟು ಚಿಲ್ಲಿ, ಸ್ವಲ್ಪ ಕೊರಿಯಂಡರ್, ಕೊತ್ತಂಬರಿ ಹಾಕಿ ಅದನ್ನು ಫ್ರೈ ಮಾಡಬೇಕು. 2 ನಿಮಿಷ ಅಥವಾ 3 ನಿಮಿಷ ಫ್ರೈ ಮಾಡಿ. ಇದು ಕೇವಲ 15ರಿಂದ 20 ನಿಮಿಷದಲ್ಲೇ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೀವು. ಇದು ಇವಾಗ ಫ್ರೈ ಆಯಿತು. ಅದಕ್ಕೆ ಒಂದು ಆನಿಯನ್ ಕಟ್ ಮಾಡಿ ಹಾಕ್ಕೊಳ್ಳಿ, ಮೀಡಿಯಮ್ ಸೈಜು. ಅದನ್ನು ಒಂಚೂರು ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ವರೆಗೂ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿದರೆ ಚೂರು ಬೇಗ ಬೇಯುತ್ತೆ. ಓಕೆನಾ? ಎಣ್ಣೆ ಬಿಡ್ತಾಯಿದೆ. ಇವಾಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು, 1.5 ಸ್ಪೂನಷ್ಟು. ಇವಾಗ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. 1-3 ಮಿನಿಟ್ಸ್ ಅದನ್ನು ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜಷ್ಟು ಟೊಮೆಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರಿಬೇಕು. ಇವಾಗ 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಬೇಕಾದರೆ ನೋಡೋಣ. ಆಮೇಲೆ ಇವಾಗ 1 ಸ್ಪೂನಷ್ಟು ಅರಿಶಿಣ ಹಾಕ್ತೀನಿ. ಆಮೇಲೆ 1 ಸ್ಪೂನಷ್ಟು ಖಾರ, ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಲ್ಲ ಅದಕ್ಕೆ 1 ಸ್ಪೂನ್ ಅಷ್ಟೇ ಸಾಕು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್. ನಾನಿಲ್ಲಿ 1 ಹ್ಯಾಂಡಲ್ ಮಾಡ್ತಾಯಿದ್ದೀನಿ, ಸೊ ಕಷ್ಟ ಆಗ್ತಾಯಿದೆ. ಆಮೇಲೆ 1 ಸ್ಪೂನಷ್ಟು ಗರಂ ಮಸಾಲ. ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ 1 ಕಪ್ಪಷ್ಟು ಮಟರ್ ತಗೊಳ್ಳಿ. ಅದು ಐಸಲ್ಲಿ ಇಟ್ಬಿಟ್ಟಿದೆ, ಆ ಥರ ಆಗಿತ್ತು. ಇವಾಗ ಅದು ಫ್ರೈ ಆದಮೇಲೆ ನೀವು ಎಷ್ಟು ಅಕ್ಕಿ ಹಾಕಿರ್ತೀರ ಅದರ ಡಬಲ್ಲು ಗ್ಲಾಸ್ ನೀರು ಅಳತೆ ಮಾಡಿ ಹಾಕೋಬೇಕು. ನಾನಿಲ್ಲಿ 3 ಗ್ಲಾಸಷ್ಟು ಹಾಕಿದ್ದೀನಿ ವಾಟರು. ಆಮೇಲೆ ನಾನು ಸ್ವಲ್ಪ ಎಣ್ಣೆ, ಖಾರ ಹಾಕ್ಕೊಂಡು ಅದಕ್ಕೆ ಪನ್ನೀರ್ ಹಾಕ್ಬಿಟ್ಟಿದ್ದೆ. ಒಂದು 5 ನಿಮಿಷ ನೆನೆಯಲಿ ಅಂತ ಹೇಳ್ಬಿಟ್ಟು ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ನಿಮ್ಗೆ ಬೇಕಾದರೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ, ಬೇಕಾದರೆ ನೆಸೆಸರಿ ಇದ್ದರೆ. ಒಂದು ಮಿಕ್ಸ್ ಕೊಟ್ಟು ಅಕ್ಕಿನ ಹಾಕ್ಕೋಬೇಕು ಲಾಸ್ಟಲ್ಲಿ. ನಾನು 2 ಗ್ಲಾಸಷ್ಟು ಹಾಕಿದ್ದೆ ಅಕ್ಕಿ. 1 ಹ್ಯಾಂಡಲ್ ಮಾಡ್ತಾ ಇರೋದು, ಅದಕ್ಕೆ ಕಷ್ಟ ಆಗ್ತಾಯಿತ್ತು. 3 ವಿಷಿಲ್ ಆದಮೇಲೆ ಈ ಥರ ಪಲಾವ್ ರೆಡಿ ಆಯಿತು. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ನನಗೂ ಖುಷಿಯಾಗುತ್ತೆ ಕಮೆಂಟ್ಸ್ ಎಲ್ಲ ನೋಡಿ. ಇವಾಗ ಫೈನಲ್ ಔಟ್ಲುಕ್ ನೋಡಿ, ಈ ಥರ ಬಂದಿತ್ತು ಪಲಾವ್, ಸಖತ್ತಾಗಿ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಬ್ಸ್ಕ್ರೈಬ್ ಮಾಡಿ.